கடந்த 2 வாரங்களாக தர்மஸ்தலாவுடைய இந்த பாலியல் படுகொலைகள் நிகழ்வு விஸ்வரூபம் எடுத்த பிறகு பல்வேறு விதமான தகவல்களை ஒவ்வொரு மீடியாவும் ஒவ்வொரு விதமாக சொல்லி வந்தாங்க. அதை நேரிலே நாமே சென்று கள ஆய்வு செஞ்சு ஒரு உண்மைத்தன்மையான ஒரு தகவலை நாம் சொல்லணுன்றதுக்காக நாம் நேரடியாக தர்மஸ்தலாவுக்கே போனோம். இந்த கேஸுடைய மைய புள்ளியான சௌஜானியாவுடைய தாயாரை சந்தித்து நமக்கு இருந்த பல்வேறு விதமான கேள்விகளை அவங்க முன்னாடி நம்ம முன் வச்சோம். அதிலும் குறிப்பாக அந்த கோயில் நிர்வாகியான வீரேந்திர ஹெகடே, அவருடைய தம்பி மகன், அவருடைய குடும்பத்தார் இந்த தொடர் படுகொலையில் சம்மந்தப்பட்டிருக்காங்களா அப்படின்னு சொல்லி நம்ம கேள்விகளை முன் வச்சோம். அந்த கேள்விகளுக்கெல்லாம் சினிமாவை மிஞ்சுகின்ற பதில்களை அந்த அம்மா கொடுத்தாங்க. ಈಗ ವೀರೇಂದ್ರ ಹೆಗಡೆ ಅವರು ತಮ್ಮನೇ ಇದಕ್ಕೆ ಕಾರಣ. ಹೌದೌದು, ಅವ್ರ ಫ್ಯಾಮಿಲಿಯಲ್ಲೇ ಅದು ನಡ್ಕೊಂಡು ಬಂದದ್ದು. ಓಹೋ, ಅವ್ರ ಫ್ಯಾಮಿಲಿಗೆ ಅದೇ ಅಭ್ಯಾಸ ನೋಡಿ. ಹರ್ಷೇಂದ್ರನಿಗೆ ಉಂಟು, ಆಮೇಲೆ ಅವನ ಮಕ್ಕಳಿಗೆ ಬಂದಿದೆ, ಅವರ ತಾತನಿಗೆ ಅವರ ಅಪ್ಪನಿಗೆ ಕೂಡ ಇರಬಹುದು. ಎಷ್ಟೋ ಜನ ನಮಗೆ ಇವಾಗ ಧೈರ್ಯ ಹೇಳ್ತಾ ಇದ್ದಾರೆ. ನಾನು ಜನಗಳಿಂದ ಇವತ್ತು ಧೈರ್ಯದಿಂದ ಇದ್ದೀನಿ. ಆಮೇಲೆ ನನ್ನ ಮಗಳು ಧೈರ್ಯ ತುಂಬಿದೆ. ನನ್ನ ಮಗಳನ್ನ ಸುಮಾರು 400 ಬಾಡಿಗಳು ಸಿಕ್ಕೈತೆ ಅಂತ. ಹೌದು ಸರ್. ಆದ್ರೆ ಕೆಲವರು ಏನ್ ಹೇಳ್ತಿದ್ದಾರೆ, ಅಲ್ಲಿ ನದಿಯಲ್ಲಿ ಬಿದ್ದು ಪುಣ್ಯ ಬರ್ಲಿಂತ ಸತ್ತಿರೋರೇ ಆ ಬಾಡಿ ಅಂತಾರೆ. ಅದು ನಿಜಾನ ಸುಳ್ಳು? ಹಾಗಾದ್ರೆ ಇವರ ತಾಯಿ ಹೋಗಿ ಸತ್ತದ್ದು ಪುಣ್ಯವಾದು. ವೀರೇಂದ್ರ ತಾಯಿ ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಿದಾರಲ್ಲ. ಓ, ಅವ್ರು ಸತ್ರ? ಅವ್ರು ಇಷ್ಟು ದೊಡ್ಡವರ ತಾಯಿ ಅಲ್ಲಿ ಹೋಗಿ ಯಾಕೆ ಸಾಯ್ಬೇಕಾಗಿತ್ತು? ಆಕ್ಸಿಡೆಂಟ್ ಆಯ್ತಾ? ಓ, ಆ ರೀತಿ ಮಾಡಿದ್ದಾರೆ. ಹಾಗಾದ್ರೆ ಅವರು ಅಲ್ಲಿ ಸತ್ತಿರೋದು. ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಸತ್ತು ಪುಣ್ಯ ಅಂತಾರೆ. ಹಾಗಾದ್ರೆ ಇದು ಒಂದು ದೇವಸ್ಥಾನ ಅಲ್ಲ. ಹೊರನಾಡು, ಶೃಂಗೇರಿ, ಆಮೇಲೆ ಕೊಲ್ಲೂರು, ಮೂಕಾಂಬಿಕೆ, ಕಟೀಲು, ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನ ಇರುತ್ತೆ. ಅಲ್ಲಿ ಎಲ್ಲ ಯಾಕೆ ಆಗಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಅದು ಕೂಡ ದೇವಸ್ಥಾನ, ಅಲ್ಲಿ ಕೂಡ ಕಾಡು ಇದೆ, ಅಲ್ಲಿ ಕೂಡ ನದಿ ಇದೆ, ಅಲ್ಲೆಲ್ಲ ಯಾಕೆ ಆಗಲ್ಲ? ಇಲ್ಲೇ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಹೆಣಗಳು ಬಿದ್ದಿವೆ. ಸತ್ತಂತ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ತಾ ಇದ್ದಾಳೆ ಸೌಜನ್ಯ. ಎಷ್ಟೋ ಹೋರಾಟಗಾರರು ಕೂಡ ಅವಳೇ ಕಾಯ್ತಾ ಇದ್ದಾರೆ. 100 ಜನ ಅಂತಾರೆ, 1000 ಜನ ಇರ್ಬೋದು ಅಂತಾರೆ. ನಿಮ್ಮ ಅಂದಾಜಿಗೆ ಇಲ್ಲಿ ಎಷ್ಟು ಜನ ಹಂಗೆಲ್ಲ ಕೊಲೆ ಮಾಡಿ? ಅದು 2, 3, 4. ದಿನಕ್ಕೆ 2, 3. ಅವನು ಅಷ್ಟು ಇದ್ ಮಾಡ್ತಾ ಇದ್ದ. ದಿನಕ್ಕೆ 2, 3 ಖಂಡಿತಾನೆ. ಅದೇನು ನೋಡಿ, ಕಾಲೇಜಲ್ಲಿ ಕೂಡ ಸುಸೈಡ್ ಯಾವಾಗ್ಲೂ. ಇವಾಗ 13 ವರ್ಷ ನಂತರ ಯಾವ್ದು ಕೊಲೆ ಪ್ರಕರಣ ಇಲ್ಲಿ ನಡೆದಿಲ್ಲ. ನಮ್ಮ ಮಗ್ಲೇ ಕೊನೆ ಇವತ್ತು ಸ್ಟಾಪ್ ಆಗಿದೆ ಸರ್. ಇವಾಗ ದೊಡ್ಡ ಇಶ್ಯೂ ಆದ್ಮೇಲೆ ಸ್ಟಾಪ್ ಆಗಿದೆ ಸರ್. ಸರ್, ನೀವು ಇಷ್ಟೆಲ್ಲ ಓಪನ್ ಆಗಿ ಮಾತಾಡ್ತಿರಲ್ಲ, ನಿಮ್ಗೇನ್ ತೊಂದರೆ ಮಾಡಿಲ್ಲ? ತೊಂದ್ರೆ ಮಾಡ್ತಿರ್ತೇವೆ ನಾವು. ನಂಬಿರುವಂತದ್ದು ದೇವರುಗಳು ಅನ್ನಪ್ಪ ಮಂಜುನಾಥ ನಮ್ಮ ಎದುರುಗಡೆ ಇದ್ದಾರೆ. ನಾನು ಅವರನ್ನೇ ನಮಗೆ ಯಾರೇ ತೊಂದರೆ ಮಾಡ್ಲಿ, ನಮ್ಮನ್ನು ಇವತ್ತು ಮುಟ್ಟಿದ್ರೆ ಜನ ಎಷ್ಟು ಬರುತ್ತೆ ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಭಯ ಬಿದ್ಕೊಂಡಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೀನಿ, ಎಲ್ಲ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಇವತ್ತು ಅನ್ನಪ್ಪ ಮಂಜುನಾಥ ಸ್ವಾಮಿ ಯಾವ ರೀತಿ ನಂಬಿದ್ದೇನೆ, ಅದೇ ರೀತಿ ಜನಗಳನ್ನ ಕೂಡ ನಂಬಿದ್ದೀನಿ. ಎಷ್ಟು ಜನವರೆಗೂ ಹೋರಾಟ ಮಾಡಕ್ ಬಂದ್ರು? ಅದು ಹೇಳಕ್ಕಾಗಲ್ಲ ಸರ್, ಅಷ್ಟು ಜನ ಸೇರಿದ್ದಾರೆ. ಎಲ್ಲಾ ಕಡೆ ಜನ ಕೂಡ ನಮಗೆ ತುಂಬಾ ಬೆಂಬಲ ಇದ್ದಾರೆ. ಇವಾಗ ಅಂತೂ ಕೋಟಿ ಜನ ಇದೆ ನಮ್ಮ ಹಿಂದೆ. ಖಂಡಿತ. ಅಂದ್ರೆ ದಿನಕ್ಕೆ 500 ಜನ, ಆ ರೀತಿ ಎಲ್ಲ. ಮೈಸೂರು, ಬ್ಯಾಂಗ್ಳೂರು, ಗದಗ, ದಾವಣಗೆರೆ, ಹುಬ್ಬಳ್ಳಿ, ಆ ರೀತಿ ಎಲ್ಲ ಕಡೆಯಿಂದ ಬಂದು ನಮಗೆ ಒಂದು ಧೈರ್ಯವನ್ನು ಹೇಳಿ, ಯಾವಾಗ ನಿಮಗೆ ನ್ಯಾಯ ಸಿಕ್ತಿಲ್ಲಮ್ಮ ಅವಾಗ ನಮಗೆ ಕರೆ ಕೊಡಿ, ನಾವು ಬಂದು ನಿಮಗೆ ನ್ಯಾಯಕ್ಕೋಸ್ಕರ ಅಂತ ಎಷ್ಟೋ ಜನ ನಮಗೆ ಇವಾಗ ಧೈರ್ಯ ಹೇಳ್ತಾ ಇದ್ದಾರೆ. ನಾನು ಜನಗಳಿಂದ ಇವತ್ತು ಧೈರ್ಯದಿಂದ ಇದ್ದೀನಿ. ಆಮೇಲೆ ನನ್ನ ಮಗಳು ಧೈರ್ಯ ತುಂಬಿದೆ. ನನ್ನ ಮಗಳು ನನಗೆ ತುಂಬಾ ವರ್ಷದಿಂದ ನಡೀತಾ ಇದೆ. ಹೌದು ಸರ್. ಅಂದ್ರೆ ಇದು ಏನಂದ್ರೆ, ಇವಾಗ ನಾವು ಹುಟ್ಟಿದ್ದು ನಾವು ಇವಾಗ ಸಣ್ಣವರು. ನಮ್ಮಕ್ಕಿಂತ ನನ್ನ ಅಪ್ಪನಿಗೆ ಇಲ್ಲಿ ಇಷ್ಟು ಎಲ್ಲ ಗೊತ್ತು. ನಮ್ಮ ತಂದೆಯವರು ಇಲ್ಲಿಯೇ ಮನೆ ಇಲ್ಲಿ ಅವ್ರದ್ದು. ಅವರಿಗೆ ಎಲ್ಲಾ ಗೊತ್ತು, ಇಲ್ಲಿ ಪಿಂಟು ಎಲ್ಲ ಗೊತ್ತು ಅವರಿಗೆ. ನಡೆದು ಬಂದ ಇದು ನಮಗೆ ಇವಾಗ ಗೊತ್ತಾಗಿದೆ. ಇವಾಗ ಅಂದ್ರೆ ನಮ್ಮ ಮಗಳಿಗೆ ಆದಾರಿಂದ ನನಗೆ ಈ ನೋವು ತಿಳಿದಿದೆ. ನನಗೆ ಅಲ್ಲ, ಅಲ್ಲಿ ಅಷ್ಟು ಎಣ್ಣ ಬಿದ್ದು ನಮಗೆ ಗೊತ್ತಿತ್ತು. ಯಾವ ರೀತಿ ಇದು ಮಾಡ್ತಾ ಇದಾರೆ, ಅವರೇ ಸುಸೈಡ್ ಮಾಡ್ತಾ ಇದ್ದಾರ, ಅದು ನಮಗೆ ಗೊತ್ತಿರ್ಲಿಲ್ಲ. ಸುಮಾರು 400 ಬಾಡಿಗಳು ಸಿಕ್ಕೈತೆ ಅಂತ. ಹೌದು ಸರ್. ಆದ್ರೆ ಕೆಲವರು ಏನ್ ಹೇಳ್ತಿದ್ದಾರೆ, ಅಲ್ಲಿ ನದಿಯಲ್ಲಿ ಬಿದ್ದು ಪುಣ್ಯ ಬರ್ಲಿಂತ ಸತ್ತಿರೋರೇ ಆ ಬಾಡಿ ಅಂತಾರೆ. ಅದು ನಿಜಾನ ಸುಳ್ಳು? ಹಾಗಾದ್ರೆ ಇವರ ತಾಯಿ ಹೋಗಿ ಸತ್ತದ್ದು ಪುಣ್ಯವಾದು.
ವೀರೇಂದ್ರ ತಾಯಿ ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಿದಾರಲ್ಲ. ಓ ಅವ್ರ ಸತ್ರ ಅವ್ರು ಇಷ್ಟು ದೊಡ್ಡವರ ತಾಯಿ ಅಲ್ಲಿ ಹೋಗಿ ಯಾಕೆ ಸಾಯ್ಬೇಕಾಗಿತ್ತು? ಆಕ್ಸಿಡೆಂಟ್ ಆಯ್ತಾ? ಹಾ, ಓ ಆ ರೀತಿ ಮಾಡಿದ್ದಾರೆ. ಹಾಗಾದ್ರೆ ಅವರು ಅಲ್ಲಿ ಸತ್ತಿರೋದು ಪುಣ್ಯವಂತರ. ಹಾಗಾದ್ರೆ ಇದು ನಾವು ಕೇಳ್ತಿದ್ದೀವಿ. ಓ ಹಾಗಾದ್ರೆ ಅದು ಸುಳ್ಳು ಅಂತೀರಾ? ಸರಿ, ಈಗ ಅಲ್ಲ ಸರ್, ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಸತ್ತು ಪುಣ್ಯವಂತರ. ಹಾಗಾದ್ರೆ ಇದು ಒಂದು ದೇವಸ್ಥಾನ ಅಲ್ಲ. ಹೊರನಾಡು ಶೃಂಗೇರಿ, ಆಮೇಲೆ ಕೊಲ್ಲೂರು ಮೂಕಾಂಬಿಕೆ, ಕಟೀಲು, ಸುಬ್ರಹ್ಮಣ್ಯ ಎಲ್ಲಾ ದೇವಸ್ಥಾನ ಇರುತ್ತೆ. ಅಲ್ಲಿ ಎಲ್ಲ ಯಾಕೆ ಆಗಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಅದು ಕೂಡ ದೇವಸ್ಥಾನ, ಅಲ್ಲಿ ಕೂಡ ಕಾಡು ಇದೆ, ಅಲ್ಲಿ ಕೂಡ ನದಿ ಇದೆ, ಅಲ್ಲೆಲ್ಲ ಯಾಕೆ ಆಗಲ್ಲ? ಇಲ್ಲೇ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಹೆಣಗಳು ಬಿದ್ದಿವೆ. ನಮ್ಮ ಊರಿನದು ನೋಡಿ, ನಾವು ಅಲ್ಲಿ ಧರ್ಮಸ್ಥಳಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅಷ್ಟು ಒಳ್ಳೆಯರಾಗಿದ್ದೀವಿ. ಅಂತವ್ರೇ ನನ್ನ ಮಗಳನ್ನೇ ತಿಂದು ಮುಗಿಸಿದಾರಲ್ಲ, ಇನ್ನೇನ್ ಬೇಕು ಹೇಳಿ? ಈ ದೇವಸ್ಥಾನ ಮಾತ್ರ ಯಾಕೆ ಜೈನರು ಮಾತ್ರ ಧರ್ಮಕ್ಕೆ? ಅದು ಗೊತ್ತಿಲ್ಲ ಸರ್. ಅದು ಅವರ ತಂದೆಯವರ ಕಾಲದಿಂದ, ಅಂದ್ರೆ ಇಲ್ಲಿ ಅವರ ಆಡಳಿತ ಇದ್ದದ್ದು ಶೆಟ್ರುಗಳಂತ ಹೇಳ್ತಾ ಇದ್ರು. ನಮಗೆ ಗೊತ್ತಿಲ್ಲ, ಹೇಳ್ತಾ ಇದ್ರು ಶೆಟ್ರುಗಳ ಆಡಳಿತ ಇದ್ದದ್ದು ಆ ಜಾಗ ಬ್ರಾಹ್ಮಣರದ್ದು ಅಂತ ಹೇಳ್ತಾ ಇದ್ರು. ಇವರಿಗೆ ಎಲ್ಲಿ ಹಣ ಆಗುತ್ತೆ ಅಲ್ಲಿ ಹೋಗ್ತಾರೆ, ಕುತ್ಕೊಳ್ತಾರೆ. ಅಣ್ಣಪ್ಪ ಮಂಜ ಸ್ವಾಮಿ ಅಲ್ಲಿ ಕುತ್ಸ್ಕೊಂಡು ಹಣ ಮಾಡ್ತಾ ಇದ್ದಾರೆ. ಇವಾಗ ನೀವು ಕೂಡ ಕೇಳ್ತಿರ್ಬೋದು, ಕೋರ್ಟಲ್ಲಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ, ಇದು ಜೈನರ ದೇವರು, ಹಿಂದೂಗಳ ದೇವರಲ್ಲ, ಅವರಿಗೆ ಪೂಜೆ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಹಾಗಾದ್ರೆ ನಾವು ಹಾಗೆ ಬಿಟ್ರೆ ಇನ್ನು 3-4 ವರ್ಷದ ನಂತರ ಬಸದಿ ಆಗಿರುತ್ತೆ. ಪರಂಪರೆಯಾಗಿ ಅವರೇ ಇದಾರೆ, ಜೈನರೇ ಇದಾರೆ. ಅಂದ್ರೆ ಅದು ಎಷ್ಟು ವರ್ಷದಿಂದ ಅವರು ಬಂದದ್ದು ಪರಂಪರೆಯಿಂದ, ಅಂದ್ರೆ ಅವರ ತಂದೆ ಅವರ ಅಜ್ಜ ಅವಾಗ ಅವರೆಲ್ಲ ಇಲ್ಲಿ ಇದ್ದಾದ. ಈಗ ನಿಮ್ ಮಗಳು ಏನಾಗ್ಬೇಕು ಅಂತ ಇದ್ದು? ಅವಾಗ ಅವಳು ಕಲಿತು ನಾನು ಡಾಕ್ಟರ್ ಆಗ್ಬೇಕಮ್ಮ, ತಂದೆ ತಾಯವರನ್ನು ಸೇವೆ ಮಾಡ್ಬೇಕಂತ ಇದ್ಲು. ಅದನ್ನು ಇವರು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಅವರು ಚೆನ್ನಾಗಿ ಓದ್ತಾ ಇದ್ರ? ಚೆನ್ನಾಗಿ ಓದ್ತಾ ಇದ್ರು ಸರ್. ಅಂದ್ರೆ ಎಲ್ಲರ ಹಾಗೆ ನನ್ನ ಮಗಳಲ್ಲ, ಅವರೊಂದು ಡಿಫ್ರೆಂಟ್, ಅಂದ್ರೆ ಸ್ಟೈಲ್ ಏನು ಇರ್ತಿರ್ಲಿಲ್ಲ. ಮೊಬೈಲ್ ಇಲ್ಲ, ಕೈಗೆಲ್ಲ ಬಲೆ ಹಾಕೊಂಡು, ಮನೆಗೆ ಕುಂಕುಮ, ತಲೆಗೆ ಹೂ ಎಲ್ಲ, ಅದೆಲ್ಲ ಅವಳಿಗೆ ಆಗ್ಬೇಕಿತ್ತು. ಅದಕ್ಕೆ ತುಂಬಾ ದಿನದಿಂದ ವಾಚ್ ಮಾಡಿ ಕಣ್ಣಿಗೆ ಕೊಟ್ಟರು ಏನೋ. ಅದು ಆ ದೇವರಿಗೆ ಮಾತ್ರ ಗೊತ್ತು. ಯಾವ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ ದೇವರಿಗೆ ಮಾತ್ರ, ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಅಂದ್ರೆ ನನಗೆ ಇವಾಗ ಗೊತ್ತಾಗಿದೆ, ಮಗಳ ಮೈಯಲ್ಲಿ ಎಷ್ಟು ಜಾಗ ಇದೆ ಅಷ್ಟಕ್ಕೆಲ್ಲ ಕಚ್ಚೆ ಹಾಕಿದ್ದಾರೆ ಅನ್ನುವಂಥದ್ದು. ನನ್ಗೆ ತೋರಿಸಿಲ್ಲ, ನನ್ನ ಮಗಳ ಬಾಡಿ ನನಗೆ ತೋರಿಸಿಲ್ಲ. ನನ್ನ ತಮ್ಮಂದ್ರು ಹೇಳ್ತಾ ಇದ್ರು ಈ ರೀತಿ ಮಾಡಿದ್ದಾರೆ ಅಂತ. ಒಬ್ಬರ ಹತ್ರ ಹೇಳುವಾಗ ನಾನು ಕೇಳ್ತಿದ್ದೆ, ಅದು ಗ್ಯಾಂಗ್ ರೇಪ್ ಇರಬೇಕು ಅಂತ. ಖಂಡಿತ ಸರ್. ಎಷ್ಟು ಜನ ಇದ್ದಾರಂತ ಹೇಳಕ್ಕಾಗಲ್ಲ. ಇದ್ರಲ್ಲಿ 4 ಜನ ಇವರನ್ನು ತನಿಖೆ ಮಾಡಿದ್ರೆ ಎಷ್ಟು ಜನ ಇದ್ದಂತ ಗೊತ್ತಾಗುತ್ತೆ. ಎಷ್ಟು ಹಿಂಸೆ ಕೊಟ್ಟಿರ್ಬೇಕು. ಅದೇ ನಮಗೆ ಅದನ್ನ ನೆನೆಸ್ಕೊಂಡು ಬದುಕಲಿಕ್ಕೆ ಕಷ್ಟ. ಇವಾಗ ಅವರು ನಮ್ಮ ಎದುರುಗಡೆ ಇಲ್ಲಿ ಸಿಕ್ಕಿದ್ರೆ ನಾನು ಕೂಡ ಕೊಚ್ಚಾಗ್ತಿದ್ದೆ. ಆ ರೀತಿ ನಮಗೆ ಆಗುತ್ತೆ. ಒಂದು ಮಗಳನ್ನ ಕಲ್ಕೊಂಡು ನೋಡಿ, 13 ವರ್ಷದಿಂದ ನಾನು ಕಾಲ ಕಲಿತಾ ಇದ್ದೀನಿ. ನ್ಯಾಯ ಸಿಗಬೇಕು ನೋಡಿ. ಅವರು ಇವತ್ತು ದೇವತೆ ಆಗಿದ್ದಕ್ಕೆ ಈ ವಿಷಯ ಕರ್ನಾಟಕ ಬಿಟ್ಟು ತಮಿಳುನಾಡು, ಆಂಧ್ರ, ಕೇರಳ ಬಿಟ್ಟು ಇಂಡಿಯಾ ಪೂರ್ತಿ ಗೊತ್ತಾಗಿದೆ. ಅಂದ್ರೆ ನೀವು ನಾವ್ಯಾರು ನಮ್ಗೆ ಗೊತ್ತಿಲ್ಲ. ನಿಮ್ಮನ್ನು ಕೂಡ ಸೌಜನ್ಯಲ್ಲಿ ಕರ್ಕೊಂಡು ಇವಾಗ ಇಲ್ಲಿ ಅಂದ್ರೆ ಇಲ್ಲಿ ಅವರಿಗೆ ಅಷ್ಟು ಇದಿಲ್ಲ, ಹೊರಗಡೆಯಿಂದ ಎಲ್ಲಾ ಜನರನ್ನು ಕರ್ಕೊಂಡು ಬರ್ತೀನಿ. ನಾನು ಅದೇ ತೃಪ್ತಿ ಪಡ್ತಿದ್ದೀನಿ. ಇವತ್ತು ಅವಳಿಂದ ಎಷ್ಟೋ ಮಕ್ಳು ಉಳಿದಿದ್ದಾರೆ, ಜೀವಂತವಾಗಿ ಇವತ್ತು ನಡೀತಾ ಇದ್ದಾರೆ. ಅವಳಿಂದ ಎಷ್ಟೋ ಹಣ ಸತ್ತಂತ ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ತಾ ಇದ್ದಾಳೆ ಸೌಜನ್ಯ. ಎಷ್ಟೋ ಹೋರಾಟಗಾರರು ಕೂಡ ಅವಳೇ ಕಾಯ್ತಾ ಇದ್ದಾರೆ. ಸರಿ, ಇನ್ನೊಂದು ಡೌಟ್. ಈಗ ಸಂತೋಷ್ ರಾವ್ ಅವ್ರು ಮಾಡಿಲ್ಲ ಅಂತೀರಾ? ಮಾಡಿಲ್ಲ. ಖಂಡಿತ ಇಲ್ಲ. ಸರಿ, ಈಗ ನನ್ನ ಬಾಡಿನ ಇಲ್ಲೆಲ್ಲ ಮಣ್ಣು ಮಾಡಿದೀನಿ ಅಂತ ದೇವಸ್ಥಾನದಲ್ಲಿ ಕೆಲಸ ಮಾಡ್ತೀನಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಮುಂಚೆನೆ ಪರಿಚಯ? ಅಂದ್ರೆ ಅವನೇ ಆದ್ರೆ ಪರಿಚಯ. ಇವಾಗ ನಾನೇ ಊಟ ಹಾಕಿದ್ದು ಹೌದಾದ್ರೆ, ಅವನೇ ಆದ್ರೆ ಖಂಡಿತ ನಮ್ಗೆ ಪರಿಚಯ ಉಂಟು. ನೇತ್ರಾವತಿಗೂ ನಮ್ಮ ಅಂಗಡಿ ಹೋಗುವಾಗ ಕೂಡ ನಾನು ಹೋಗ್ತಾ ಇದ್ದೆ, ಹೇಳ್ತಾ ಇದ್ದೆ ನಮ್ಮ ಹತ್ರ ಕೂಡ. ಅದು 100ಕ್ಕೆ 100 ಸರಿ. ಯಾರಂತ ಗೊತ್ತಿಲ್ಲ ನಿಮ್ಗೆ? ಇಲ್ಲ, ನಾನು ಮುಖ ಪರಿಚಯ ನೋಡಿಲ್ಲ, ಇವಾಗ ನೋಡಿಲ್ಲ. ಅದೆಷ್ಟು ವರ್ಷ ಆಯ್ತು ಅವನು ಹೋಗಿ, ಹಾಗೆ ನಾನು ನೋಡಿಲ್ಲ. ಖಂಡಿತ ಸರ್. ಅದೊಂದು ಸರಿಯಾದ ತನಿಖೆ ಮಾಡಿದ್ರೆ ಖಂಡಿತ ಅಲ್ಲಿ ಆದಂತ ಮಕ್ಕಳಿಗೆ ನ್ಯಾಯ ಸಿಗುತ್ತೆ. ಇವರಿಗೆ ಶಿಕ್ಷೆ ಆಗ್ಲೇಬೇಕು ಇದ್ರಲ್ಲಿ. ಅದರ ಜೊತೆಯಲ್ಲಿ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕಂತ ನಾನು ಎಲ್ಲರ ಹತ್ರ ಕೇಳ್ತಿದ್ದೀನಿ. ಅಂದ್ರೆ ನನಗೆ ನ್ಯಾಯ ಸಿಗುತ್ತಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನನಗೆ ನ್ಯಾಯ ಸಿಗ್ಬೇಕು ಇದ್ರ ಜೊತೆಯಲ್ಲಿ ಕೇಳ್ತಿದ್ದೀನಿ. ಈಗ ಖಂಡಿತ ಸರ್, ಖಂಡಿತ. ವೆಸ್ಟ್ ಬೆಂಗಾಲ್ ಇಂದ ಅನನ್ಯ ಪಟ್ಟು ನನ್ನ ಹುಡುಗಿ ಕೂಡ
ಹೌದು. ಅವರು ಕೂಡ ಅವ್ರ ತಾಯಿ ಕೂಡ ಬಂದು ನಮ್ಮ ಬಾಡಿನ ಹೌದೌದು. ಆ ತರ ನಿಮ್ಗೆ ಇನ್ನು ಈ ಊರಲ್ಲಿ ಬೇರೆ ಯಾರನ್ನ ಕೇಸ್ ಹಾಕ್ತಿದ್ದೀರಾ? ಇರ್ಬೋದು ಸರ್, ಗೊತ್ತಿಲ್ಲ ನಮ್ಗೆ. ಇರ್ಬೋದು, ಅದ್ರಲ್ಲಿ ಇರ್ಬೋದು. ಖಂಡಿತ ಇರ್ಬೋದು. ಎಷ್ಟೋ ಜನ ಇದ್ದಾರೆ ಅವರಿಗೆ ಆದ ಅನ್ಯಾಯಗಳು ನಮಸ್ಕಾರ ಸಾಕ್ಷಿ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಎಷ್ಟು ಅನ್ಯಾಯ ಆಗಿದೆ. ಈಗ ಒಂದು ಹೊಸ ಗಂಡ ಹೆಂಡತಿ ಬಂದ್ರೆ ಅವರನ್ನು ಕೂಡ ಇಲ್ಲಿ ಬಿಡುದಿಲ್ಲ, ಅಂತವ್ರಿಗೆ ಕೂಡ ಅನ್ಯಾಯ ಆಗಿದೆ ಇಲ್ಲಿ. ಮತ್ತೆ ಎಷ್ಟೋ ಮಕ್ಕಳನ್ನು ಸಾಯಿಸೋರು ತಂದೆ ತಾಯಿ ಕೂಡ ಇರ್ಬೋದು, ಅವರಿಗೆ ಅನ್ಯಾಯ ಇದೆ. ಅವ್ರು ಕೂಡ ಕೇಸ್ ಕೊಡ್ಲಿಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾರೆ, ನಮ್ಗೆ ಗೊತ್ತಿಲ್ಲ. ಇಲ್ಲಿ ಸುತ್ತಮುತ್ತ ಮನೆಗಳಿಲ್ವಾ? ಉಂಟು ಸರ್, ಸುತ್ತಮುತ್ತ ಮನೆ. ಬರೋದಾರಲ್ಲಿ ನೋಡಿದ್ವಿ ಮನೆಗಳೇ ಯಾವ್ದು ಇಲ್ಲ. ಈ ತರ ಡೈಲಿ ನಿಮ್ ಮಗಳು ಅಪ್ ಅಂಡ್ ಡೌನ್ ಮಾಡ್ತಾರೆ ಅಂದ್ರೆ ನಮ್ಗೆ ಇಲ್ಲ, ಇದೆ ನೇತ್ರಾವತಿನ ಬರ್ಬೇಕು. ಇಲ್ಲಿ ಒಂದು ಸ್ಪಾಟ್ ಕಟ್ ನಮಗೆ ಒಂದು ದಾರಿ ತೋಟದ ಒಳಗೆ ಬರ್ಲಿಕ್ಕೆ ಹೌದು. ಅವರು ಮಾಮೂಲಿ ಈ ದಾರಿ ಇಲ್ಲಿ ಬರ್ತಾ ಇದ್ಲು. ಅಂದ್ರೆ ಆಗಿದ್ದು ಇಲ್ಲಿ ಅಲ್ಲ, ನೇತ್ರಾವತಿ ನದಿ ಇದೆಯಲ್ಲ, ನೇತ್ರಾವತಿ ನದಿಯಿಂದ ಪುಟ್ಟು ಬರ್ತಿದ್ದೆ ನೋಡಿ, ಪ್ರಕೃತಿ ಸ್ಥಳ ದ್ವಾರ ಸಿಗುತ್ತೆ ನಿಮಗೆ, ಅಲ್ಲಿಂದಲೇ ಕಿಡ್ನಾಪ್ ಅಲ್ಲಿ ಮಾಡಿದ್ರು. ರಾಜ ರಸ್ತೆಯಿಂದಲೇ ಕಿಡ್ನಾಪ್ ಮಾಡಿ ಅಲ್ಲಿ ತಂದಾಕಿದ್ರು. ಬ್ಯಾಗ್ ಚಂದಿ ಆಗಿಲ್ಲ, ಅವತ್ತು ಮಳೆ ಅಂದ್ರೆ ಮಳೆ, ಬಟ್ಟೆ ಒದ್ದೆ ಆಗಿಲ್ಲ, ಯಾವುದು ಒದ್ದೆ ಆಗಿಲ್ಲ. ಎಲ್ಲ ತಕೊಂಡೋಗಿ ಅತ್ಯಾಚಾರ ಮಾಡಿ ಅಷ್ಟು ಹಿಂಸೆ ಕೊಟ್ಟು ಮಗಳನ್ನು ಸಾಯಿಸಿ ತಂದಾಕಿದ್ದೆ. ಒಂದ್ ಅಂದಾಜು ಈಗ ಒಂದ್ ಮೀಡಿಯಾದವ್ರು ಒಂದೊಂದು ಮೀಡಿಯಾದಲ್ಲಿ ಒಂದೊಂದ್ ತರ ಹೇಳ್ತಾರೆ. 400 ಜನ ಅಂತಾರೆ, 100 ಜನ ಅಂತಾರೆ, 1000 ಜನ ಇರ್ಬೋದು ಅಂತಾರೆ. ನಿಮ್ಮ ಅಂದಾಜಿಗೆ ಇಲ್ಲಿ ಎಷ್ಟು ಜನ ಹಂಗೆಲ್ಲ ಕೊಲೆ ಮಾಡಿ? ಅದು ಅಂದ್ರೆ ಎಷ್ಟು ಇರ್ಬೋದು ಸರ್, ದಿನಕ್ಕೆ 2, 3, 4. ಅವನು ಅಷ್ಟು ಇದ್ ಮಾಡ್ತಾ ಇದ್ದ, ದಿನಕ್ಕೆ 2, 3 ಖಂಡಿತಾನೆ. ಅದೇನು ಅವ್ರ ಬುದ್ಧಿ ಕೊಲೆ ಮಾಡೋ ಅಂದ್ರೆ ಏನ್ ಗೊತ್ತಾ ಸರ್, ಇಲ್ಲಿ ಮಂಜಸ್ವಾಮಿಗೆ ಅರಕೆಯಾಗಿ ಬಂದ ಹಣ ಇದೆ, ಅದೇನೇನ್ ಮಾಡ್ತಾರೆ, ಇಂಥ ಮಕ್ಕಳನ್ನು ಸಾಯಿಸಿ ಕೇಸು ಮುಚ್ಚ ಹಾಕೋದು ಕೆಲಸ ಇದು ನಡೀತಿದೆ ಇಲ್ಲಿ. ಯಾರನ್ನು ಕೂಡ ತನಿಖೆ ಮಾಡುದಿಲ್ಲ. ಈ ಅತ್ಯಾಚಾರಿಗಳಿಗೆ ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಅನ್ನ ಇದೆ ಇಲ್ಲಿ, ಬಚಾವ್ ಮಾಡ್ಕೊಂಡು ಬರ್ತಾರೆ ಇವರು. ಎಲ್ಲಿ ಹೋದ್ರು ಯಾರನ್ನು, ಇವತ್ತು ನಾನು ಸಾಯಿಸಿದ್ರೆ ನನ್ನ ಸಾಯಿಸ್ತಾರೆ. ನಮ್ಮ ಮಗಳ ಸಾಕ್ಷಿಯಲ್ಲಿ 4-5 ಜನ ಸಾಯಿಸಿದ್ದಾರೆ ಇವರು. 5 ಜನಗಳನ್ನು ನಾನು ಸಾಕ್ಷಿ ಹೇಳ್ತೇನೆ, ರವಿ ಪೂಜಾರಿ ಅಂತ ಒಬ್ಬ, ನಾನು ಸ್ಟೇಷನ್ ಹತ್ರ ನಾನು ಹಾಕ್ತೇನೆ, ಇಂಥವರೇ ಇದ್ದಂತ ನಾನು ಹೇಳ್ತೇನೆ ಅಂತ ಮರು ದಿವಸನೇ ಮರಡಾರವು. ಹಾಗೆ ಎಷ್ಟು ನಮ್ಮ ಮಗಳ ಇದ್ರಲ್ಲಿ ಎಷ್ಟು ಜನ ಸಾಯಿಸಿದ್ದಾರೆ, 1-2 ಅಲ್ಲ ಸರ್. ಈಗ ನಾವು 5 ಜನ ಅಂತ ಹೇಳ್ತಿದೀವಿ, ಎಷ್ಟು ಸಾಯಿಸಿದ್ದಾರೆ. ಯಾರು ಕೇಳುವರಿಲ್ಲ, ಯಾರು ತನಿಖೆ ಮಾಡುವರಿಲ್ಲ. ನಾವು ಹೋಗಿ ನೋಡಿ ನಮ್ಮ ಮೇಲೆ ಎಲ್ಲ ಕೇಸ್ ಹಾಕ್ತಾ ಇದ್ದಾರೆ, ಈ ರೀತಿ ಎಲ್ಲ ಬೈತಾ ಇದ್ದಾರೆ ಅಂದ್ರೆ ನಾವು ಒಂದು ಕಂಪ್ಲೇಂಟ್ ಕೊಟ್ರೆ ಅದೇನು ಇವ್ರು ಯಾರು ಮಾಡ್ತಾರೆ, ಆಯ್ತು ತೆಕೊಳ್ಳಿ ಅಲ್ಲಿ ಅಡಿಗೆ ಹಾಕಿಬಿಡ್ತಾರೆ. ಈಗ ನಮ್ಮ ಕೇಸು ಯಾವ್ದು ತಗೊಂಡಲ್ಲ ಅಲ್ಲಿ. ಈಗ ದೇವಸ್ಥಾನದವರು ನೀವು ವಿಚಾರಣೆ ಮಾಡಿ ಅಂತ ಒಪ್ಕೊಂಡಿದ್ದಾರೆ, ಇದಕ್ ಮುಂಚೆ ಅವ್ರು ಒಪ್ಕೊಂಡಿದ್ರು? ಇಲ್ಲ ಸರ್, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್. ಅದನ್ನು ಕೂಡ ತುಂಬಾ ಸಲ ಹೋಗಿ ಸ್ಟೇ ತರ್ಲಿಕ್ಕೆ ನೋಡಿದ್ರಲ್ಲ, ಇದನ್ನು ಕೂಡ ತನಿಖೆ ಮಾಡ್ಲಿಕ್ಕೆ ಅವನು ಬಂದು 15-20 ದಿವಸ ಆಯ್ತು. ಇಷ್ಟು ದಿನ ಬೇಕಾಗಿತ್ತು. ಹಾಗಾದ್ರೆ ಇವತ್ತು ಕೂಡ ಭೀಮನ್ ಅವರು ಬರ್ತಾ ಇದ್ದಾರೆ. ಅದೆಲ್ಲ ನಿಜ ಆದ್ರೆ, ಒಂದ್ ವೇಳೆ ಇದೆಲ್ಲ ಕಂಡಿಡಿದ್ರೆ ನಿಜವಾಗ್ಲೂ ಎಲ್ರಿಗೂ ನ್ಯಾಯ ಸಿಗುತ್ತೆ ಅಂದ್ರೆ ನಾನು ನನ್ನ ಮಗಳಿಗೆ ಅಂತ ಕೇಳ್ತಿಲ್ಲ, ಅಲ್ಲಿ ಆದಂತ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನನ್ನಂತ ಸಂತೋಷ ಪಡೋ ತಾಯಿ ಯಾರಿಲ್ಲ. ಅಂದ್ರೆ ನಾನು 13 ವರ್ಷದಿಂದ ಹೋರಾಟ ಮಾಡ್ತೀನಿ ನೋಡಿ. ಈ ಟೆಕ್ನಾಲಜಿ ಈ ತರ ಬೆಳೆದಿರೋ ಈ ಕಾಲದಲ್ಲಿ ಇವರು ಈ ತರ ಕಂಟಿನ್ಯೂ ಆಗಿ ಒಂದು ಚೈನ್ ಮರ್ಡರ್ ನ ಮಾಡಿದ್ದಾರೆ. ಇಲ್ಲಿರೋ ಪೊಲಿಟಿಕಲ್ ಆಳುಗಾಗ್ಲಿ ಇಲ್ಲ ಕಾನೂನು ಆಗ್ಲಿ ಅವ್ರನ್ನ ಏನು ಮಾಡಿಲ್ಲ. ಅಂದ್ರೆ ಎಲ್ಲ ರಾಜ್ಯಕ್ಕೆ ಆಗ್ಲಿ ಯಾರೇ ಆಗ್ಲಿ ಎಲ್ಲ ಇವರಿಗೆ ಸಪೋರ್ಟ್. ನಮ್ಗೆ ಯಾರು ಇಲ್ಲ, ಆದ್ರೂ ಕೂಡ ನಾವು ಇಲ್ಲಿ ನ್ಯಾಯ ಸಿಗಬೇಕು, ಇಲ್ಲಿ ಅನ್ಯಾಯ ಆಗುವಂತ ನಿಲ್ಸ್ಬೇಕು ಅನ್ನುವಂಥದ್ದು ನಮ್ದೊಂದು ಹೋರಾಟ. ಇಲ್ಲಿ ನಾವು ಹೊರಗಡೆ ಹೇಳಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ಜಮೀನುಗಳೆಲ್ಲ ಅವ್ರದೇನಾ? ಅವಾಗ ಇತ್ತು ಸರ್, ಇವಾಗ ಸ್ವಲ್ಪ ಅವರ ಹೆಸರಿಗೆ ಆಗಿದೆ. ಆಮೇಲೆ ಚಿಕ್ಕ ಚಿಕ್ಕ ಜಾಗ ಇರುವಾಗೆಲ್ಲ ಆಗಿಲ್ಲ. ನಮ್ಮ ಮಗಳಾದ ನಂತರ ಎಲ್ಲ ಅವರ ಹೆಸರಿಗೆ ಆಗಿದೆ. ಅಂದ್ರೆ ಪತ್ರ ಯಾವ್ದು ಕೂಡ ಇದು ಮಾಡ್ಲಿಕ್ಕೆ ಇವ್ರು ಬಿಡ್ತಿರ್ಲಿಲ್ಲ. ಅವಾಗ ಇದು ಧರ್ಮಸ್ಥಳಕ್ಕೆ ಮಂಜಸ್ವಾಮಿಗೆ ಯಾವಾಗ ಬೇಕೋ ಅವಾಗ ಕೇಳುವಾಗ ನೀವು ಬಿಟ್ಕೊಳ್ಬೇಕಂತ ನಮ್ಗೆ ಕೂಡ ಇತ್ತು. ಅವಾಗ ಇತ್ತು. ನಮ್ಮ ಮಗಳು ಯಾವಾಗ ಇದು ಆಯ್ತು ಆ ನಂತರ ಯಾವ ಸುದ್ದಿಗೂ ಬರ್ತಿರ್ಲಿಲ್ಲ, ಅವ್ರವ್ರ ಹೆಸರಿಗೆ ಆಗಿದೆ. ಯಾಕಂದ್ರೆ ಇದಕ್ಕೆ ಮುಂಚೆ ಒಂದು ವಿಡಿಯೋ ಹಾಕಿದೀನಿ, ಅದ್ರಲ್ಲಿ ಕೂಡ ಇವ್ರು ಹೇಳಿದ್ರು 72 ಅಲ್ಲಿ ಇಂದಿರಾ ಗಾಂಧಿ ಒಂದು ಕಾನೂನು ತಂದಾಗ ಜನಗಳಿಗೆ ಡಿವೈಡ್ ಮಾಡಿಕೊಟ್ಟಿದ್ರು, ಆದ್ರೆ ಅವರಿಗೆ ಪತ್ರ ಮಾಡಿಸ್ಕೊಟ್ಟಿಲ್ಲ, ಇವರೇ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೊಂಡಿದ್ರು. ಈ ಕಡೆ ಇಲ್ಲ ಜಾಗ ಎಲ್ಲ ಅವರ ಹೆಸರಿಗೇನೆ ಇದೆ. ಇವಾಗ ನಮ್ಮ ಮಗಳಿಂದ ಜನಗಳಿಗೆ ಸಂಬಳ ಜಾಸ್ತಿ ಆಗಿದೆ, ಅನಂತರ ಜಾಗ ಎಲ್ಲ ಅವ್ರವ್ರ ಹೆಸರಿಗೆ ಆಗಿದೆ. ಹಾಗಾದ್ರೆ ಈಗ ವೀರೇಂದ್ರ ಹೆಗಡೆ ಅವರು ತಮ್ಮನೇ ಇದಕ್ಕೆ ಕಾರಣ. ಎಲ್ಲ ಅವ್ರ ಯಾರ ಫ್ಯಾಮಿಲಿಯಲ್ಲೇ ಅದು ನಡ್ಕೊಂಡು ಬಂದದ್ದು. ಅವ್ರ ಫ್ಯಾಮಿಲಿಗೆ ಅದೇ ಅಭ್ಯಾಸ.
ನೋಡಿ ಹರ್ಷೇಂದ್ರನಿಗೆ ಉಂಟು, ಆಮೇಲೆ ಅವನ ಮಕ್ಕಳಿಗೆ ಬಂದಿದೆ, ಅವರ ತಾತನಿಗೆ ಅವರ ಅಪ್ಪನಿಗೆ ಕೂಡ ಇರಬಹುದು. ಫ್ಯಾಮಿಲಿ ಅವ್ರ ಅವ್ರು ಹೇಳ್ತಾ ಇದಾರೆ ನಾವು ಮನಸ್ವಾಮಿಯ ಹೆಸರು ಹಾಳು ಮಾಡ್ತಾ ಇದ್ದೇವೆ, ದೇವಸ್ಥಾನ ಹಾಳು ಮಾಡ್ತಾ ಇದ್ದೇವೆ. ಇಲ್ಲ, ಖಂಡಿತ ಇಲ್ಲ. ನಾವು ಎಲ್ಲರ ಹತ್ರನೂ ಹೇಳ್ತಾ ಇದೀನಿ, ಎಲ್ಲರೂ ಧರ್ಮಸ್ಥಳಕ್ಕೆ ಬರ್ಬೇಕು. ಮಂಜುನಾಥ ಅನ್ನಪ್ರಸನ್ನ ನಮ್ಮ ದೇವರು, ಅಲ್ಲಿ ಪೂಜೆ ಬೇಡ್ಕೊಳ್ಳಿ, ಸೌಜನ್ಯಗೆ ನ್ಯಾಯ ಸಿಗ್ಲಿ, ಇಲ್ಲಿ ಅದಂತ ಅನ್ಯಾಯ ಅಂತ ಮಕ್ಕಳಿಗೆ ನ್ಯಾಯ ಸಿಗ್ಲಿ, ಇಷ್ಟು ದೇವರ ಹತ್ರ ಬೇಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ. ಒಂದು ದೇವಸ್ಥಾನ ಅಂದ್ರೆ ಅದು ಗವರ್ಮೆಂಟ್ ಕಂಟ್ರೋಲ್ ಆಗಿರೋದು, ಖಂಡಿತ ಅದು ಗವರ್ಮೆಂಟ್ ಪ್ರಾಪರ್ಟಿ. ಬಟ್ ಇಲ್ಲಿ ಧರ್ಮಸ್ಥಳ ಯಾವ್ದು ಮಾಡ್ಲಿಕ್ಕೆ ಬಿಡ್ತಿಲ್ಲ ಅಂದ್ರೆ ದಿನಕ್ಕೆ ಕೋಟಿ ಅಂತ ಬರುತ್ತೆ, ದಿನಕ್ಕೆ ಬರುತ್ತೆ ಇಲ್ಲಿ. ಇದಕ್ಕೆ ಬಿಜೆಪಿ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್, ದಳ ಅನ್ನೋದು ಏನಿಲ್ಲ, ಎಲ್ಲರೂ ಸಪೋರ್ಟ್ ಸರ್, ಎಲ್ಲ ಸಪೋರ್ಟ್ ಬಂದವರಿಗೆಲ್ಲ ಒಂದಷ್ಟು ಹೋಗುತ್ತೆ ಇಲ್ಲಿಂದ. ಸರಿ ಸರಿ, ನೀವು ಸುಮ್ಮನೆ ಇರಿ, ಇದು ಯಾವುದಕ್ಕೂ ತನಿಖೆ ಮಾಡ್ಲಿಕ್ಕೆ ಬಿಡಬೇಡಿ, ಆ ರೀತಿ ಎಲ್ಲ ಎಲ್ಲರನ್ನು ಬಾಯಿ ಮುಚ್ಚಿಸ್ತಾರೆ. ಈ ಈ ಭೀಮಾ ಬಂದ್ಮೇಲೆ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ? ಅಂದ್ರೆ ನಾನು ಅದೇ ಹೇಳ್ತಾ ಇದ್ದೀನಿ, ಒಳ್ಳೆ ರೀತಿಯಲ್ಲಿ ಒಂದು ಕಾನೂನು ಪ್ರಕಾರವಾಗಿ ನೀವು ತನಿಖೆ ಮಾಡಿದ್ರೆ ಇದರಲ್ಲಿ ಖಂಡಿತವಾಗಿ ಅಲ್ಲಿ ಆದಂತ ಮಕ್ಕಳಿಗೆ ನ್ಯಾಯ ಸಿಗುತ್ತೆ, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ನಾನು ಆ ದೇವರ ಹತ್ರ ಬೇಡ್ಕೊಂಡಿದ್ದೀನಿ, ಆಗುತ್ತೆ. ಅದರಲ್ಲಿ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕಂತ ಕೇಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ವಿಚಾರಣೆ ಮಾಡಿದ್ರಲ್ಲ, ಅವ್ರಿಗಿಂತ SIT ನವ್ರು ಪರವಾಗಿಲ್ಲ, ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಇವಾಗ ಬಂದವರು SIT ಖಂಡಿತ ಪರವಾಗಿಲ್ಲ, ಪರವಾಗಿಲ್ಲ ಮಾಡ್ತಾ ಇದ್ದಾರೆ. ಕೂಡ ಆಸೆ ಪಡ್ತೀವಿ ನ್ಯಾಯ ಸಿಗಲಿ. ನಮಸ್ಕಾರ. ನ್ಯಾಯ ಸಿಗುತ್ತೆ.